ವಿಶೇಷ ನೋಡು, ಸೂಪರ್ ಆಗಿ ಯಾರೋ ಪಕ್ಕ ಬರ್ತಾ ಇದಾರೆ. ಅಯ್ಯೋ ಚೆನ್ನಾಗಿ ಯಾವ ಸುಳ್ಳು ಅವರು. ಈಗ ನೀನ್ ಮುಂದೆ ಓಡ್ತೀನಿ, ನಾನು ಮುಂದೆ ಓಡ್ಲಾ? ನೀನ್ ಗಜ, ನಿನ್ ಕೈಲಾಗಲ್ಲ. ನಾನು ಮುಂದೆ ಓಡ್ತೀನಿ, ನೀ ಹಿಂದೆ ಬಾ. ಓಕೆ, ಲೆಟ್ಸ್ ನೋಡು. 1 2 3 ರೆಡಿ ಗೋ. ಬಿಟ್ಲಾ, ಮುಂದೆ ಓಡಾಕ್ತಿರೋನು ಕಳ್ಳ ಕಳ್ಳ ಅನ್ಕೊಳೋದ, ಹಿಂದೆ ಹೋಗ್ತಿರೋನು ಕಳ್ಳ ಕಳ್ಳ ಅನ್ಕೊಳೋದ? ಕಳ್ಳ ಯಾರು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಬಾರ, ಯಾರೋ ಒಬ್ರು ಹಿಡ್ದಾಕಿದ್ರೆ ಆಯ್ತು. ಏನಾಯ್ತ್ರಿ? ಒಬ್ಬ ಕಳ್ಳ ಸಿಗಾಕೊಂಡ, ಇನ್ನೊಬ್ಬ ಕಳ್ಳ ಎಸ್ಕೇಪ್ ಕಳ್ಳ ಓಡಾಕ್ತಾ ಇದ್ದಾರೆ, ಹಿಡ್ಕೊಡ್ರಿ. ಇವ್ನು ಕಳ್ಳ ಅಲ್ಲ ರೀ. ಮತ್ತೆ ನೀವು? ನನ್ನ ಹೆಸರು ಭಾಷಾ ಅಂತ. ನನ್ನ ಒಡವೆ ದುಡ್ಡೆಲ್ಲ ಅವ್ನು ಕತ್ಕೊಂಡು ಹೋಗ್ತಿದ್ದ. ಅವ್ನು ಹಿಡಿಯಕ್ ನಾನು ಹೋಗ್ತಿದ್ದೆ, ಅಷ್ಟರಲ್ಲಿ ನೀವು ನನ್ನ ಹಿಡ್ದಾಕ್ಬಿಟ್ರಿ. ನನ್ಗೆ ಅನ್ಸುತ್ತೆ ನೀವು ಅವನ ಕಡೆವ್ರೆ ಅಂತ ಗ್ಯಾರಂಟಿ. ಹೊಡಿಬಿಡಿ ಸರ್, ನಾವು ನಿಜವಾಗ್ಲೂ ಕಳ್ಳನ ಕಡೆಯವ್ರು ಅಲ್ಲ ಸರ್. ನಾವು ಇವ್ರನ್ನ ಕಳ್ಳರು ಅಂತ ತಪ್ಪು ತಿಳ್ಕೊಂಡ್ಬಿಟ್ಟಿದ್ವಿ. ನಾನು ಅವ್ನು ಹಿಡಿಯುವಾಗ ನೀವು ನನ್ನ ಹಿಡ್ಕೊಳಕ್ ಬಂದ್ರಲ್ಲ, ಆದ್ರೆ ನೀವು ಅವ್ನ ಕಡೆಯವ್ರೆ ಎಂತ ಕೆಲಸ ಮಾಡ್ಬಿಡ್ರಿ, ಕರ್ಕೊಂಡು ಟ್ರೀಟ್ಮೆಂಟ್ ಕೊಡ್ಸ್ರಿ. ಅಲ್ಲಿ ಇಲ್ಲಿ ಯಾಕೆ ಟ್ರೀಟ್ಮೆಂಟ್ ಹೋಗೋದು ಸರ್? ಇಲ್ಲೇ ಪಕ್ಕದಲ್ಲಿ ನಮ್ಮ ಮನೆ ಇದೆ, ಬನ್ನಿ ಅಲ್ಲೇ ಟ್ರೀಟ್ಮೆಂಟ್ ಕೊಡಿಸ್ತೀವಿ. ನೀವು ಇಬ್ಬರು ಮೊದಲು ಜೊತೆ ಬೆಳೆಸಿ, ಎರಡು ಜೋರಾಗಿ ಬೀಳುತ್ತೆ. ಮನೇಲಿ ನೀವಿಬ್ರಿರೋ ಸಾಲದು ಅಂತ ಇನ್ನೊಬ್ಬನಿಗೆ ಹೇಳ್ಕೊಂಡು ಬಂದಿದ್ದೀರಲ್ಲ, ನಿಮ್ಗೇನಾದ್ರೂ ಬುದ್ಧಿ ಇದೆಯಾ? ಯಾರವರು? ಕಳ್ಳ. ನಾನು ಕಳ್ಳ ಅಲ್ಲ. ಏನಾಯ್ತು ಅಂತ ಹೇಳ್ತೀವಿ, ಮನೇಲಿ ಇರೋರೆಲ್ಲ ಒಟ್ಟಿಗೆ ಕರ್ಸ್ಬಿಡಿ, ಪದೇ ಪದೇ ಹೇಳಕ್ ಆಗೋದಿಲ್ಲ. ನಮ್ಮ ಹೆಸರಿಗೆ ಲಂಗ ತೋರಿಸಿದ್ಮೇಲೆ ನೀನು ಗಂಟುಗಲಿ ಅಂತ ಏನೋ ಬಂತು, ಅದು ಏನು ಅಂತ ಹೇಳಿ. ಯಾವ್ದು ಇದು ಹೊಸ ಪಾರ್ಟಿ ಹೇಳ್ಕೊಂಡ್ ಬಂದಿದ್ರೆ ಏನು ಸಮಾಚಾರ? ನೋಡು, ದೊಡ್ಡ ಮನುಷ್ಯರ ಮನೆ ತರ ಇದೆ. ಬರೀ ಮನೆಯಲ್ಲಪ್ಪ, ನಾವೆಲ್ಲರೂ ಕೂಡ ದೊಡ್ಡ ಮನುಷ್ಯರೇ. ಅದು ಹೇಳಿ ಕೇಳಿ ನಾವು ಪಾಳೆಗಾರ ವಂಶಸ್ಥರು. ನಮ್ಮ ತಾತ ಮುತ್ತಾತ ಅವರೆಲ್ಲ ಏನ್ ಮಾಡ್ತಾ ಇದ್ರು ಗೊತ್ತಾ? ಅದೇ ಇದು ಬರ್ತಲ್ಪ ಏನದು, ಪಿರಂಗಿ ಕಣ್ರಿ, ಪಿರಂಗಿ. ಅದೇ ಹಿಂದೆ ಒಂದು ತೂತಿರುತ್ತೆ, ಮುಂದೆ ಒಂದು ತೂತಿರುತ್ತೆ. ಅದಕ್ಕೆ ಎಡಗೈಯಿಂದ ಮದ್ದನ್ನು ಇಕ್ಕಿ, ಬಲಗೈಯಿಂದ ಬೆಂಕಿಯನ್ನು ಇಕ್ಕಿ, ಗುಂಡನ್ನು ಟಮಾರೆಂದು ಸಿರಿಸಿ ಶತ್ರು ಪಕ್ಷದವರ ರುಂಡ ಮುಂಡಗಳನ್ನು ಚಂಡಾಡಿದ ವಂಶ ನಾವು. ನಮ್ಮನೆ ಕಡೆ ಬಂದಿದ್ರಲ್ಲ, ಏನು ಸಮಾಚಾರ? ಸರ್, ನನ್ನ ಹೆಸರು ಭಾಷಾ ಅಂತ. ನಾನು ಬ್ಯಾಂಕಲ್ಲಿ 10 ಲಕ್ಷ ರೂಪಾಯಿ ಡ್ರಾ ಮಾಡ್ಕೊಂಡು ಬರ್ತಿದ್ದೆ. ಶೇಖ ಅನ್ನೋ ಕಳ್ಳ ದುಡ್ಡಿನ ಬ್ರೀಫ್ ಕೇಸ್ನ ಎತ್ಕೊಂಡು ಓಡಾಬಿಟ್ಟ. ಆದ್ರೆ ಅವ್ನ ಕೈಯಲ್ಲಿ ಬ್ರೀಫ್ ಕೇಸ್ ಇರ್ಲಿಲ್ವಲ್ಲ? ನೀವು ನೋಡೋಕ್ಕಿಂತ ಮುಂಚೆನೆ ಬ್ರೀಫ್ ಕೇಸಲ್ಲಿ ಇದ್ದ ದುಡ್ಡೆಲ್ಲ ಜೋಬಲ್ಲಿ ತುರ್ಕೊಂಡು ಬ್ರೀಫ್ ಕೇಸ್ ಎಷ್ಟು ಓಡೋಗಿದ್ದ. ಅಕ್ಕಪಕ್ಕ ಏನು ಬ್ರೀಫ್ ಕೇಸೇ ಕಾಣ್ಲಿಲ್ಲ. ನೀವು ನೋಡೋಕ್ ಮುಂಚೆನೆ ಬ್ರೀಫ್ ಕೇಸ್ನ ಎತ್ತು ಬಿಟ್ಟಿದ್ದ. ಅವ್ನು ಜೋಬ್ ನೋಡಿಲ್ವಾ? ಜೋಬ್ ತುಂಬ ದುಡ್ಡಿತ್ತು. ನಾವಲ್ಲಿ ನೋಡಿದ್ದು ಹಿಂಬಾಗ್ಲಿಲ್ಲಲ್ವಾ, ಹಾಗಾಗಿ ಅಷ್ಟು ಕರೆಕ್ಟಾಗಿ ಅಬ್ಸರ್ವ್ ಮಾಡಲಿಲ್ಲ. ಪಾಪ ಜೋಬ ದುಡ್ಡಿತ್ತೋ ಏನೋ. ಅಯ್ಯೋ, ತಗೊಂಬಂದು ಇಷ್ಟು ದಿವಸ ಮನೆ ಮಂದಿ ಕಾಟ ಕೊಡ್ತಾ ಇದ್ರಿ, ಈ ಹೊರಗಿನವ್ರಿಗೂ ಕಾಟ ಕೊಡೋಕೆ ಶುರು ಮಾಡಿದ್ರೆ ನಾನು ನಿಮ್ಮನ್ನ. ಈಗ ಇವ್ರ ವರ್ಷನ್ ಕೇಳಿದ್ರಿ, ನೆಕ್ಸ್ಟ್ ಪದ್ದು ಹುಡ್ಲನ್ ವರ್ಷನ್ ಕೇಳಿ ಆಮೇಲೆ ಡಿಸೈಡ್ ಮಾಡಿ. ಅದೇನಂತ ಬಹುದು ಸಾಯ್ರ ಬಾಬಾ, ಅದೇನಾಯ್ತು ಗೊತ್ತಾ? ಕಳ್ಳ 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 ಅಂತ ಒಬ್ಬ ಮುಂದೆ ಓಡ್ತಿದ್ದ. ಅವರಿಂದ ಇವರು ಕಳ್ಳ 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 ಅಂತ ಓಡ್ತಿದ್ರು. ಇಬ್ರು ಕಳ್ಳರಿರ್ಬೇಕು ಅನ್ಕೊಂಡು ಇವ್ರನ್ನ ಇಟ್ಕೊಂಡು ಚೆನ್ನಾಗಿ ತದಕ್ಬಿಟ್ವಿ. ಆಮೇಲೆ ಗೊತ್ತಾಯ್ತು ಓಡೋದವ್ನ ಕಳ್ಳ, ಇವ್ರು ಕಳ್ಳ ಅಲ್ಲ ಅಂತ. ರಂಗಮ್ಮ, ಈ ಅಯೋಗ್ಯರ ಮೇಲೆ ಇವತ್ತು ನಾನು ನಮ್ಮ ತಾಯನಿಗೂ ಕೈ ಮಾಡಲ್ಲ. ಎಲ್ಲ ಅಧಿಕಾರನೂ ನಿನಗೆ ಕೊಟ್ಬಿಡ್ತೀನಿ. ನಿನಗೆ ಅದು ಏನೇನು ಮಾಡ್ಬೇಕು ಅನ್ಸುತ್ತಾ ಎಲ್ಲ ಮಾಡಿ ಸಾಕು. ಬಿಡ್ತೀನ ಮಗನೇ, ಇಂಥ ಸಮಯಕ್ಕೆ ನಾನು ಬಹಳ ದಿವಸದಿಂದ ಕಾಯ್ತಾ ಇದ್ದೆ. ಈಗ ನೋಡ್ತಾ ಇರು. ಹಳ್ಳಿಲಿ ಕುರಿ ಕಾಯ್ತಿದ್ದವನ್ನ ಈ ಮನೆ ಕಳ್ಕೊಂಡು ಬಂದ್ರೆ ಸರಿಯಾದ ಬಹುಮಾನನೇ ಕೊಟ್ಬಿಟ್ಟೆ. ಬಾಲ ಬಾಲ ಬಾಲ. ನೀನೇನು ಅಳಿಯಾನೋ ಮನೆ ತೊಳೆಯಾನೋ? ನೀನು ಯಾವತ್ತಿ ಮನೆ ಕಾಲಿಟ್ಟು ಆವತ್ತು ನಿನ್ನ ಕಾಲ ಕತ್ತರಿಸ್ಬಿಡ್ಬೇಕಾಗಿತ್ತು. ಒಪ್ಪಿಸ್ಕೊಂಡ್ಬಿಟ್ಟೆ ಅಳಿಯ. ನೋವಾಯ್ತು. ನೀವು ಓಡಿಸಿದ್ರೆ ಬೇಜಾರು ಮಾಡ್ಕೊತಿರ್ಲಿಲ್ಲ. ನಿಮ್ಮ ಅಮ್ಮನ್ ಬಿಟ್ಟು ಓಡಿಸಿದ್ರಲ್ಲ, ತುಂಬಾ ಅವಮಾನ ಆಯ್ತು. ಮತ್ತಿನ್ನೇನ್ರ ಅವ್ರ ಪಾಡಿಗೆ ಅವ್ರ ಕಳ್ಳನ್ನು ಹಿಡ್ಕೊತಿದ್ರು ಬಿಡ್ತಿದ್ರು, ನೀವ್ ಯಾಕೋ ಇವ್ರನ್ನ ತಡಿಬೇಕಿತ್ತು? ಅಲ್ಲ ಸರ್, ನನ್ನ ಪಾಡು ನಾನು ಬಿಟ್ಟಿದ್ರೆ ನಾನು ಕಳ್ಳನ್ನು ಹಿಡ್ಕೊಂಡು ಪೊಲೀಸರು ಒಪ್ಪಿಸಿದ್ದೆ. ಇವ್ರು ಯಾಕೆ ಸರ್ ಅಡ್ಡ ಬರ್ಬೇಕಿತ್ತು? ನಿಮ್ಮಿಬ್ರಿಗೂ ಬುದ್ಧಿ ಅನ್ನೋದಿದೆಯೇನೋ? ನೀವು ಯಾಕೋ ಇಂಟರ್ಫಿಯರ್ ಆಗ್ಬೇಕಾಗಿತ್ತು? ನಿಮ್ಗೂ ಅದಕ್ಕೂ ಏನ ಸಂಬಂಧ? ಅದು ಜಾಜತ್ಗೆ ಕಳ್ಳ ಅನ್ನೋ ಶಬ್ದ ಕೇಳ್ತಿದ್ದಂಗೆನೆ ನಾವು ಪೊಲೀಸ್ ಆಗ್ಬಿಟ್ವಿ. ರಂಗಮ್ಮ, ಕೊಟ್ಟಿರೋದಿನ್ನೂ ಸಾಲದು ಅನ್ಸುತ್ತೆ, ಮತ್ತೊಂದೆರಡು ಬಿಡಿ. ದೀಪಾವಳಿ, ಯುಗಾದಿ, ಸಂಕ್ರಾಂತಿ ಎಲ್ಲ ಇವತ್ತೇ ಆಗೋಯ್ತು.
ಭಯ ಕಳ್ಕೊಂಡ್ರದು 10 ಹುಣಸೆ ಬೀಜ ಅಲ್ಲ ಕಂಡ್ರು 10 ಲಕ್ಷ ರೂಪಾಯಿ. ಈಗ ಆ ದುಡ್ಡನ್ನ ಅವ್ರಿಗೆ ಕೊಡೋರು ಯಾರು? ನೋಡಿ ಸರ್, ನಾನು 10 ಲಕ್ಷ ರೂಪಾಯಿ ಕಳ್ಕೊಳ್ಳೋ ಕಾರಣ ನಿಮ್ ಹುಡುಗ್ರೆ. ನನ್ನ ದುಡ್ಡು ವಾಪಸ್ ಬರೋರ್ಗು ನಾನು ಈ ಮನೆ ಬಿಟ್ಟು ಹೋಗಲ್ಲ. ಎಲ್ಲೋ ಏನೋ ಕಳ್ಕೊಂಡ್ಬಿಟ್ರೆ ನಾವು ತಾನೇ ಏನ್ ಮಾಡಕ್ಕಾಗತ್ತಪ್ಪ. ನಿಮ್ ಹುಡುಗ್ರೆ ಅವ್ರು 10 ಲಕ್ಷ ರೂಪಾಯಿ ಕೊಟ್ಟು ಓಡೋಗು ಅಂತ ಹೇಳಿರೋದು. ಡವೆಲ್ಲ ಮಾಡ್ಬೇಡ್ರಿ, ನೀವು ಆ ಸ್ಟೇಷನ್ಗೆ ಆಗುವಂತ ನಂಗೆ ಚೆನ್ನಾಗಿ ಗೊತ್ತು. ಅಲ್ಲ ಎಕ್ಸ್ಕ್ಯೂಸ್ ಮೀ, ಈ ರೀತಿ ಎಲ್ಲ ಮಾತಾಡ್ತಾ ಇದ್ರೆ ನಾನ್ ಸುಮ್ನೆ ಇರಲ್ಲ. ನಾನ್ ಯಾರು ಅಂತ ಗೊತ್ತೇನ್ರಿ? ಏನ್ ಕಿತ್ತೂರು ರಾಣಿ ಚೆನ್ನಮ್ಮನ ಇಲ್ಲ ಕಿರಣ್ ಬೇಡಿನೇ ನಮ್ಮ ನೀನು? ಅಲ್ಲ, ಜಾಜಿ ಜಂಬಲ್ ದಿನ್ನಿ, ಸಮಾಜ ಸೇವಕಿ, ಮಹಿಳಾ ಸಂಘದ ನಾಯಕಿ. ಇಷ್ಟೊತ್ತ ಹೇಳ್ಕೊತೀರಾ ಇಂಥ ದಂಡ ಪಿಂಡ್ಗಳು ನಿಮ್ಮ ಮನೇಲಿ ಇಟ್ಕೊಂಡಿದ್ದಾರೆ ನೋಡ್ರಿ. ನನ್ ದುಡ್ಡು ನನಗೆ ಬಂದ್ರೆ ಸರಿ, ಇಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. 2 ಟಿವಿ ಟೆಲ್ಲ ಒಂದು ಕರ್ಸಿ ನಿಮ್ಮ ಮಾನ ಮರ್ಯಾದನ ಅರಾಜ್ ಮಾಡ್ಬಿಡ್ತೀನಿ. ಇದೆಲ್ಲ ಆಗ್ತಾ ಇರೋದು ನಿಮ್ಮಿಬ್ಬರಿಂದಾನೆ. ನೋಡಿ ಸ್ವಾಮಿ, ನಿಮಗೆ 3 ದಿನ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ಇವರಿಬ್ಬರ ಕೈಯಲ್ಲಿ ಆ ಕಳ್ಳನ್ನು ಹಿಡಿಸಿ ನಾನು 10 ಲಕ್ಷ ರೂಪಾಯಿ ದುಡ್ಡು ವಾಪಸ್ ಕೊಡ್ತೀನಿ. ಇಲ್ಲ ಅಂದ್ರೆ ನೀವೇ ಆ ದುಡ್ಡು ಕೊಡಿ. ತಾಯಿ ಅನ್ನಪೂರ್ಣೇಶ್ವರಿ. ಲೇ ಚಂಪಚಮಲೆ, ಈ ಬಾತನ್ ತಿಂತ ಇದ್ರೆ ಮಾತು ಆಚೆ ಹೊಡ್ತಾನೆ ಇಲ್ವಲ್ಲೇ? ಗೋಡಂಬಿ ಇಟ್ಟು ಸಖತ್ತಾಗಿದೆ ಕಣೆ. ದ್ರಾಕ್ಷಿ ಅಲ್ಲಲ್ಲಿ ಅಲ್ಲಿ ಸಿಗ್ತಾ ಇವೆ. ಏನೋ ಹೆಚ್ಚು ಮಾಡ್ರೆ ಕಾಫಿ ಕೊಟ್ಬಿಟ್ಟು ಕರೀರಿ, ಒಂದು ಮೂತಿ ಒರೆಸ್ತೀನಿ. ಯಾರನ್ನ ನೀನ್ ಮೋ ಅಂತ ಕರೆಯೋದು? ಮರ್ಯಾದೆನ ಮೇಡಮ್ ಅಂತ ಕರಿ. ಅಲ್ಲಮ್ಮ, ಆಗ್ಲಿಂದ ನೋಡ್ತಾ ಇದೀನಿ ತಂತಂದು ಅಲ್ಲೇ ಕುಕ್ಕುಸ್ತಾ ಇದೆಯಲ್ಲ, ನನಗೂ ಹೊಸಿ ಕೊಡಬಾರ್ದಾ? ಕೊಡೋದಕ್ಕೆ ಕೊಡು ಅಂತ ಹೇಳೋರು ಹೇಳ್ಬೇಕು. ಓ, ನನಗೆ ಗೊತ್ತಾಗೋಯ್ತು ಬಿಡು. ನಾನು ಹಿಂಗೆ ಉಪವಾಸ ಕೆಡವಿ ನಾನು ಸತ್ತೋದ್ರೆ ನನಗೆ ಕೊಡಬೇಕಾದ 10 ಲಕ್ಷ ಉಳ್ಕೊಳ್ಳುತ್ತೆ ಅನ್ನೋ ಪ್ಲಾನು. ಅಯ್ಯೋ, ಈ ಮೋಸನ ಯಾರು ಕೇಳೋರು ಇಲ್ವಾ? ಮೋಸ ಮೋಸ. ಇರಪ್ಪ, ಕೂತ್ಕೋಬೇಡ ಇರಪ್ಪ. ಇವ್ರು ಏನಾದ್ರೂ ತಂದು ಕೊಡಿಯೇ. ನಾಳೆ ಟಿವಿ ಟನ್ನರ್ ಹತ್ರ ಹೋಗೋದು ನನ್ನ ಮಾನ ಮನೆ ತಂದ್ಕೊಡೆ. ರೇ, ಇಷ್ಟಕ್ಕೆಲ್ಲ ಕಾರಣ ನಿಮ್ಮ ಶಿಷ್ಯಂದ್ರ ತಾನೇ. ಅವ್ರಿಗೆ ಕೊಡ್ಬೇಕಾದ್ರೆ ನಿಮ್ಮ ಶಿಷ್ಯಂದ್ರ ಕೈಲಿ ಕೊಡಿಸಿ ಆಮೇಲೆ ಕೊಡೋದಾಗುತ್ತೆ. ಹಾಬಿ, ಡೋಂಟ್ ಲುಕ್ ರಬಿಶ್. ಮನೆಗೆ ಬಂದಿರೋ ಗೆಸ್ಟ್ ನಾವು ತುಂಬಾ ಚೆನ್ನಾಗಿ ನೋಡ್ಕೋಬೇಕು. ಲೇ, ಏನ್ ನೋಡ್ತಾ ನಿಂತಿದ್ಯಾ? ತಂದ್ಕೊಡೆ. ಏನೋ ಹೆಚ್ಚು ಮಾಡ್ರೆ ಲೇ, ಹಂಗಂತ ಹೇಳಿ ಇವ್ನಿಗೋಸ್ಕರ ಏನೋ ನೀನು ಸಪ್ರೇಟ್ ಆಗಿ ಬೇಯಿಸಾಗೋ ಅಗತ್ಯ ಇಲ್ಲ. ಮನೆ ಮಂದಿಗೆ ದಿನಾಲು ಎಷ್ಟು ಮಾಡ್ತಿದ್ದೋ ಅಷ್ಟು ಮಾಡು. ಎಲ್ಲ ತಟ್ಟೆನಲ್ಲೂ ಒಂದೊಂದು ಪೂರ್ಣ ಇನ್ನೊಂದು ತಟ್ಟೆಗೆ ಹಾಕು ಅಂತಂದು ಇವ್ ಮುಂದೆ ಸಾಕು. ಇಂದ ಮುಂದೆ ಹಾಳು ಮಾಡ್ಬಿಟ್ರು. ನಾನು ಭಿಕ್ಷುಕ ಅಲ್ಲ. 10 ಲಕ್ಷ ರೂಪಾಯಿ ಕಳ್ಕೊಂಡ್ರೆ ನನ್ನ ಅದೃಷ್ಟ. ಸ್ವಲ್ಪ ಪ್ರೀತಿಯಿಂದ ಬಡಿಸ್ಬಾರ್ದ? ಪ್ರೀತಿ ಭಾಷಣ ಯಾಕಡ ಹಿಂಗ್ ಓಡಾಡಿಸ್ತಾ ಇದ್ಯಾ? ನೆಮ್ಮದಿಯಾಗಿ ತಿನ್ನೋತ್ತಾನೆ. ನಾನ್ ನಿಮ್ಮ ಹತ್ರ ಎಲ್ಲ ಉಗಿಸ್ಕೊಂಡು ಭಿಕ್ಷೆ ಬೇಡಕ್ ಬಂದಿಲ್ಲ. ಇಲ್ಲಿ 10 ಲಕ್ಷ ರೂಪಾಯಿ ಕಳ್ಕೊಂಡಿದೀನಿ. ಮರ್ಯಾದೆ ಕೊಟ್ರೆ ಸರಿ, ಇಲ್ಲ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಏರೋಪ್ಲೇನ್ ಹತ್ತಿಸ್ಬಿಡ್ತೀನಿ. ಏರೋಪ್ಲೇನ? ಪದ್ಮವಿಕಲ ಭಾಷಾ 10 ಲಕ್ಷ ರೂಪಾಯಿ ಬ್ಯಾಂಕಿಂದ ಡ್ರಾ ಮಾಡಿದ್ದು ಮೊದಲೇ ಗೊತ್ತಿತ್ತ? ಪ್ರಮಾಣವಾಗ್ಲೂ ಗೊತ್ತಿಲ್ಲ ಸರ್. ನಮ್ಗೆ ಆ ದುಡ್ಡು ಅವ್ರ ಹತ್ರ ಇತ್ತು ಅಂತ ಗೊತ್ತಿರಲಿಲ್ಲ ಸರ್. ಈ ತರ ಹೇಳ್ಬಿಟ್ರೆ ನಾವು ನಂಬಿಡ್ಬೇಕಾ ಸರ್? ಏನ್ ಮಾಡ್ಲಿ ಹೇಳಿ ಸರ್? ಇವ್ರ ಬಾಯಿಂದ ನಿಜ ಬರೋವರೆಗೂ ಕಮಾನ್ ಚಾರ್ಜ್ ಐಸೆ. ಇಷ್ಟೊತ್ತು ನಾನು ಕಂಡಿದ್ ಕನಸ. ಏನ್ ಕನ್ಸ್ಕೊಂಡಿವ? ಪೊಲೀಸ್ ಅವ್ರು ನಮ್ಮಿಬ್ರಿಗೂ ಇಗ್ಗ ಮುಗ್ಗ ಹೊಡೆದಂಗೆ ಕನಸ್ಕಂಡ. ನೋಡಿ ಮಿಸ್ಟರ್ ಪಾಂಡುರಂಗ, ನಂದು ತುಂಬಾ ದೊಡ್ಡ ಬಿಸ್ನೆಸ್ ಇದೆ. ಹಾಗಾಗಿ ಜಾಸ್ತಿ ದಿನ ಈ ಮನೇಲಿ ನಾನು ಕುಡಿಯಕ್ಕೆ ಆಗಲ್ಲ. ಹಂಗಾದ್ರೆ 10 ಲಕ್ಷ ರೂಪಾಯಿ ಹಾಳಾಗೋಯ್ತು ಅಂದ್ಕೊಂಡು ಬಿಸ್ನೆಸ್ ಕಡೆ ಗಮನ ಹರಿಸಿಪ್ಪ. ನೋಡಿ, ಹಾಗೆಲ್ಲ ಆಗಲ್ಲ. ಒಂದ್ ಕೆಲಸ ಮಾಡಿ, ನಾನು 10 ಲಕ್ಷ ರೂಪಾಯಿ ಕೊಟ್ಬಿಡಿ, ನಾನು ಹೊರಟೋಗ್ತೀನಿ. ಏಕಾಏಕಿ 10 ಲಕ್ಷ ಕಳೆದ್ರೆ ನಾವೆಲ್ಲಿಂದ ಕೊಡೋದು? ಸ್ವಲ್ಪ ಟೈಮ್ ಕೊಡಿ. ಆ ಶೇಷ ಎಲ್ಲಿದೆ ಅಂತ ಪತ್ತೆ ಮಾಡಿ ಅವನಿಂದ ವಸೂಲಿ ಮಾಡಿ ಕೊಡ್ತೀವಿ. ಬಿಟ್ಲ ಅಲ್ಲಿ ನೋಡ ಮಂಕಿ ಕ್ಯಾಪು. ಅನುಮಾನನೇ ಇಲ್ಲ, ಅವನೇ ಶೇಷ. ಈ ವಿಷಯನ ಪಾಂಡುರಂಗ ಅಂತ ತಿಳಿಸ್ಬೇಕು. ಏನಕ್ಕೆ ಯೋಚನೆ ಮಾಡ್ತಿದ್ಯಾ? ಎತ್ಕೋ ಫೋನು, ಹೊಡಿ ಲೈನು. ಹಲೋ ಪಾಂಡುರಂಗ, ಹೊತ್ತಿದ್ಯಾ ಓವರ್? ನಾನು ಈ ಕಡೆಯಿಂದ ಪಾಂಡುರಂಗ ಓವರ್. ಇನ್ನು ಮಾತಾಡ್ಬೇಕು ಓವರ್ ಅನ್ಬೇಡ ಕಣ. ಪಾಂಡುರಂಗ, ಇಲ್ಲೊಬ್ಬ ಮಂಕಿ ಕ್ಯಾಪ್ ಹಾಕೊಂಡು ಅನುಮಾನಾಸ್ಪದವಾಗಿ ನಿಂತಿದ್ದಾನೆ. ನಮ್ಮ ಪ್ರಕಾರ ಅವನೇ ಶೇಷ ಇರಬೇಕು. ಅಟ್ಯಾಕ್ ಮಾಡಿ. ಮುಂದೆಯಿಂದ ಅಟ್ಯಾಕ್ ಮಾಡೋದು, ಹಿಂದೆಯಿಂದ ಅಟ್ಯಾಕ್ ಮಾಡೋದು? ಯಾವುದೋ ಒಂದ್ ಕಡೆಯಿಂದ ಮೊದಲು ಹಿಡ್ದಾಕ್ರಪ್ಪ ನೀವು. ಸರಿ ಸರಿ.
ನೀನೇ ತಾನೇ ಶೇಷ? ಶೇಷ ಅಲ್ಲ, COD ಆಫೀಸರ್ ವಿಶೇಷ. ಯಾರ ನೀವು? ಈ ತರ ಡ್ರೆಸ್ ಹಾಕೊಂಡು ಬಂದ್ಮೇಲೆ ನೀವು ಟೆರರಿಸ್ಟ್ಗಳೇ ಇರಬೇಕು. ಹೇಳಿ, ಇಲ್ಲಾಂದ್ರೂ ಸುಟ್ಬಿಡ್ತೀನಿ. ಅದು ಬಾಬಾ ಬಾಬಾ ಪಾಠಕ್ಕೆ ಎಸ್ಕೇಪ್ ಆಗ್ಬಿಟ್ಟಿದ್ದಾನಲ್ಲ. ಏನ್ರ ಈ ತರ ವೇಷ ಹಾಕೊಂಡು ಬಂದು ನನ್ನನ್ನು ಎದುರಿಸ್ತೀರಾ? ಏನ್ ಮಾಡ್ತೀವಿ ಗೊತ್ತಾ? ಬನ್ನಿ ಇನ್ಸ್ಪೆಕ್ಟರ್, ನೋಡಿ ವೇಷ ಹಾಕೊಂಡು ನನ್ನ ಮೇಲೆ ಅಟ್ಯಾಕ್ ಮಾಡಕ್ ಬಂದಿದ್ದಾರೆ. ಸ್ವಲ್ಪ ವಿಚಾರಿಸ್ಕೊಳ್ಳಿ. ಹೊಡಿಬೇಡಿ ಸರ್, ನಾನು ಬಂದು ನೀವೇನ್ರು ಏನೋ ನಿಮಗೆ ಅವಸ್ಥೆ? ಸರ್, ಭಾಷಾ ಅನ್ನೋರು 10 ಲಕ್ಷ ರೂಪಾಯಿ ಶೇಷ ಅನ್ನೋ ಕಳ್ಳ ಕದ್ಕೊಂಡು ಹೋಗ್ಬಿಟ್ಟಿದ್ದಾರೆ ಸರ್. ಅವ್ನು ಹಿಡಿಯೋದಕ್ಕೆ ಈ ವೇಷ ಹಾಕೊಂಡ್ ಬಂದ್ವಿ ಸರ್. ಇನ್ಸ್ಪೆಕ್ಟರ್, ಇವ್ರು ನಿಮಗೆ ಗೊತ್ತಾ? ಗೊತ್ತಿಲ್ಲದೆ ಏನ್ ಸರ್, ಇವ್ ದಂಡ ಪಿಂಡುಗಳು ಸರ್. ಯಾರು 10 ಲಕ್ಷ ರೂಪಾಯಿ ಕಳ್ಕೊಂಡಿದ್ದಾರೆ ಅದನ್ನ ಕಂಡಿಡಿಯೋಕೋಸ್ಕರ ಈ ವೇಷ ಹಾಕೊಂಡಿದ್ದಾರೆ. ಇವರು ಡಿಟೆಕ್ಟಿವ್ ಏಜೆನ್ಸಿ ನಡೆಸ್ತಾರೆ. ಇವ್ರು ಕಳ್ಳರಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ಸರ್. ಆದ್ರೂ ಏಕಾಏಕಿ ಬಂದು ಈಗ ಅಟ್ಯಾಕ್ ಮಾಡೋದು ತಪ್ಪಾಗುತ್ತೆ. ಕಳ್ಸ್ಕೊಂಡ್ರ ಅಲ್ಲಿಂದ. ಏನು ಯಜಮಾನ್ರೆ, ಏನೋ ಹಿಡಿತೀನಿ ಅಂತ ಹೋಗಿ ಏನು ಹಿಡಿಲೇ ಇಲ್ಲ. ನಾನು ಹಿಡಿಯೋದಕ್ಕೆ ಸಿದ್ಧವಾಗಿ ಇದ್ದೀನಿ, ಅದು ಸಿಗಬೇಕಲ್ಲ. ನನ್ನೇ ಹಿಡ್ಕೊಳ್ಳಿ. ನಿನ್ನನ್ನು ನಾನು ಯಾಕೆ ಹಿಡಿಬೇಕು? ಅವ್ರನ್ನ ಹಿಡಿಯೋದಕ್ಕೆ ಅಭ್ಯಾಸ ಆಗ್ಲಿ ಅಂತ. ಸೋಪಿನ ಮುಚ್ಚಡಿ ಮುಚ್ಚಿ ಮಕ್ ಹೊಡೆದ ಅಂದ್ರೆ ಹೊಡೆದವ್ರು ಯಾರು ಅಂತ ಗೊತ್ತಾಗಬಾರ್ದು. ನಾನು ಬೋರ್ತೊಳ್ಳಿ. ಲೇ ಚಂಪ, ಏನಲ್ಲೇ ನೀನೇನ ನನ್ನ ಹೆಸರು ಹಿಡಿದು ಕರೆಯೋದು? ಏನೇ ಅದು ಅವನ ಜೊತೆ ಅಷ್ಟೊಂದು ಲವ್ ಮಾತಾಡ್ತಾ ಇದೆಯಾ? ಅವರು ನನ್ನ ಯಜಮಾನ್ರು. ನಾನು ಈ ಮನೆಗೆ ಎಷ್ಟು ಅವನ್ ತೋರ್ಸೋ ಲವ್ ನನಗೂ ಒಂಚೂರು ತೋರಿಸಿ. ಮುಖಕ್ಕೆ ಹೊಡೆದ ಅಂದ್ರೆ ನಿನ್ ಮುಖ ಮುನ್ಸಿಪಾಲ್ಟಿ ಆಡ್ಬೇಕು. ಎಲ್ಲಿ ಹೊಡಿ, ಈ ಕೈ ಹೊಡಿತ್ಯಾ? ಓ, ನಾನು ಈ ಮನೆಗೆ ಎಷ್ಟು ನಾನು ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ TV 10 ಫೋನ್ ಮಾಡಿ ನಿಮ್ಮಿಬ್ಬರು ಮಾನ ಮರ್ಯಾದೆ ಹರಾಜಾಕ್ಬಿಡ್ತೀನಿ. ಮೈ ಗಾಡ್, ವಾಟ್ ಇಸ್ ದಿಸ್ ಗಲಾಟೆ? ಮೇಡಮ್, ನೀವು ಈ ಮನೆ ಸೊಸೆ ತಾನೆ? ಆಫ್ ಕೋರ್ಸ್. ಅಷ್ಟೇ ಅಲ್ಲ, ಸಮಾಜ ಸೇವಕಿ, ಮಹಿಳಾ ಸಂಘದ ನಾಯಕಿ. ನಾನ್ ಕೆಲಸದವಳಲ್ಲ, MSc ಮೇಡ್ ಸರ್ವೆಂಟ್ ಚಂಪಾಕಲೆ. ನಮ್ ಕಾರ್ಮಿಕ ಸಂಘಕ್ಕೆ ನಾನೇ ಪ್ರೆಸಿಡೆಂಟ್. ಏನಾದ್ರೂ ಏನಂತೆ, ಮುಸ್ಸತಿಕ್ಕೆ ತಪ್ಪುತ್ತೇನೆ. ಏನಾಯ್ತ್ರಿ? ಈ ಕೆಲಸದವಳು ನಿಮ್ಮ ಯಜಮಾನ ಡೌ ಹೊಡಿತಾ ಇದ್ದಾಳೆ. ಯಾಕೆ? ಅದು ಯಜಮಾನ್ರನ್ನ ಹೇಗ್ ನೋಡ್ಕೋಬೇಕು ಹಾಗೆ ನೋಡ್ಕೋತಾ ಇದೆ ಅಷ್ಟೇ. ಆದ್ರೆ ತಪ್ಪ. ಹಲೋ, ನಾನು ಹೆಂಡತಿನ ಬಿಟ್ಟು ಬಂದು ಈ ಮನೆಗೆ 1 ವಾರ ಆಯ್ತು. ಈ ಮನೆಗೆ ಎಷ್ಟು ತಾನೆ, ನನ್ನೂ ಸ್ವಲ್ಪ ಪ್ರೀತಿನ ನೋಡ್ಕೋಬೇಕಲ್ವ ಮೇಡಮ್? ನೀನು ನಿನ್ನ ಯಜಮಾನನ ಹೇಗೆ ಪ್ರೀತಿಯಿಂದ ನೋಡ್ಕೊಟ್ರೋ, ಮನೆಗೆ ಬಂದಿರೋ ಗೆಸ್ಟ್ ಅಷ್ಟೇ ಪ್ರೀತಿಯಿಂದ ನೋಡ್ಕೋಬೇಕು. ನೀವು ನಿಮ್ ಗಂಡ ನನ್ನ ನೆಟ್ಟಿಗೆ ನೋಡ್ಕೋತಾ ಇದ್ದೀರಾ? ಈಗ ಆ ವಿಷಯ ಯಾಕೆ? ಮೊದ್ಲು ಆ ಕೆಲಸ ಮಾಡಿ ಹೋಗಿ, ಆಮೇಲೆ ಬೇರೆಯವ್ರ ಬಗ್ಗೆ ಮಾತಾಡಿ. ಯೋ, ಇನ್ನೊಂದ್ಸಲಿ ಚಂಪಾ ಗಿಂಪ ಅಂದ್ಯೋ ರಂಪ ತಗೊಂಬಂದ್ ಕುಯ್ದು ಬಿಡ್ತೀನಿ. ಶೇಷ, ನೀನ್ ಯಾಕೋ ಇಲ್ಲಿ ಬರೋಕೋದೆ? ನೀನು ಬಂದು ಈ ಮನೇಲಿ ಸೆಟ್ಲ್ ಆಗ್ಬಿಟ್ರೆ ನನ್ ಗತಿ ಏನಾಗಬೇಕು? ದುಡ್ಡು ಏನಾದ್ರು ವ್ಯವಸ್ಥೆ ಆಯ್ತಾ? ಅಯ್ಯೋ, ಅಪ್ಲಿಕೇಶನ್ ಆಗಿದೀನಿ, ಇನ್ನೇನು ಸ್ಯಾಂಕ್ಷನ್ ಆಗುತ್ತೆ. ಸರಿ, ದುಡ್ಡು ತಗೊಂಡು ನಮ್ಮ ಮಾಮೂಲಿ ಅಡ್ಡಕ್ಕೆ ಬಂದ್ಬಿಡು. ಇನ್ನು ಬೇಸ್ದಂಗ್ ಕೆಲಸ ಇದೆ, ಮತ್ತೆ ಇಲ್ಲಿ ಹೋಗ್ತೀನಿ. ನಮ್ಮ ಮತ್ತೆ ಮನೆನಾ? ನೀನು ಇಲ್ಲಿಂದ ಮೊದಲು ಹೋಗು, ಕೆಲಸ ಕಿಟ್ಟೋದು ಹೋಗು. ಏನಾಯ್ತಪ್ಪ? ಯಾಕೋ ನಮ್ಮ ನಡು ನೀರಲ್ಲಿ ಕೈ ಬಿಟ್ಟು ಹೋಗ್ಬಿಟ್ಟೆ. ನೋಡ್ರೋ ದಂಡಪಿಂಡಗಳ ತಪ್ಪಿ ನಾನೇ ಏನಾದ್ರೂ ನಿಮ್ಮಿಬ್ರು ಚೆನ್ನಾಗಿ ಹೊಡೆದ್ಬಿಟ್ಟಿದ್ರೆ ನೋಡೋ ಜನಗಳು ಪಾಪ ಹುಡುಗರಿಗೆ ಯಾಕಪ್ಪ ಹೊಡೆದೆ ಅಂತ ನನಗೆ ಪ್ರಶ್ನೆ ಹಾಕ್ಬಿಟ್ಟಿರೋರು. ಹಾಗಾಗಿ ನಾನು ಈ ತರ ಮಾಡ್ಬೇಕಾಗಿ ಬಂತು. ನೀವು ಈ ತರ ಮಾಡಿದ್ ಸರಿನಾ? ಸಾಕು, ಸುಮ್ಮನೆ ಇರಲೇ. ಅವ್ನು ಯಾವನ್ನ ಕರ್ಕೊಂಬಂದು 10 ಲಕ್ಷ ರೂಪಾಯಿ ನನ್ನ ತಲೆ ಕಟ್ಟಿದ್ರಲ್ಲ, ನೀವು ಮಾಡಿದ ಸರಿನೇನ್ರ? ಅಣ್ಣಯ್ಯ, ಏನೋ ಗೊತ್ತಿಲ್ಲ ತಪ್ಪು ಮಾಡಿದ್ದಾರೆ. ಸಹಾಯ ಮಾಡೋದ್ ಬಿಟ್ಟು ಹೊಡ್ತಿದ್ಯಲ್ಲ, ಇದು ಸರಿನಾ? ತಪ್ಪು ಸರಿ ಪ್ರಶ್ನೆ ಅಲ್ಲ. ಲೇ, ಇಲ್ಲಿ ಒಬ್ಬ ವ್ಯಕ್ತಿಯ ಚಿತ್ರ ತೆಗೆದಿದ್ದೀನಿ. ಇವ್ನು ಯಾರು ಅಂತ ನಿಮ್ಗೇನಾದ್ರು ಗೊತ್ತೇನ್ರ? ಇವನೇ ಕೂಡ ಶೇಷ. ಈ ಶೇಷ ನಮ್ಮ ಮನೆಯಲ್ಲಿರೋ ಭಾಷಣ ಹತ್ರ ಬಂದು ಏನೋ ಮಾತುಕತೆ ಆಡ್ಕೊಂಡು ಹೋಗ್ತವನೆ ಅಂದ್ರೆ ಶೇಷನ ಮಧ್ಯೆ ಭಾಷಣ ಮಧ್ಯೆ ಏನೋ ವಿಶೇಷ ನಡೀತಾ ಇದೆ ಅಂತಾನೆ ಅರ್ಥ. ನೀವೇನು ಯೋಚನೆ ಮಾಡ್ಬೇಡಿ ಕಂಡ್ರು, ಈ ಇಬ್ರು ನಾನು ಮಟ್ಟ ಹಾಕ್ತೀನಿ. ಎಷ್ಟಿದೆಯೋ ಮಗನೇ? ಕರೆಕ್ಟ್ ಆಗಿ ಇದೆ 10 ಲಕ್ಷ. ಇಷ್ಟೊಂದು ಮನೆ ಎಲ್ಲಿಂದ ಬಂತ? ತಲೆ ಹೊಡೆದು ಸಂಪಾದನೆ ಮಾಡಿದೆ ಕಂಡ್ರೆ. ಈ ರೈತರು ಮಾಡಿರೋ ಕೆಲಸಕ್ಕೆ ನಾನೀಗ ಅದನ್ನೇ ಮಾಡ್ಬೇಕಾಗಿ ಬಂದಿದೆ. ಸ್ವಾಮಿ, ನಮಗೆ ಕೊಡ್ಬೇಕಾಗಿರೋ 10 ಲಕ್ಷ ರೂಪಾಯಿ ದುಡ್ಡು ಕೊಟ್ಬಿಡಿ, ಇಲ್ಲಾಂದ್ರೆ ಪೊಲೀಸ್ ಅವ್ರು ನಿಲ್ಲೇ ಕಳಿಸ್ಬೇಕಾಗುತ್ತೆ. ಒಂದು ತಕರಾರಿದೆ ಕಣಪ್ಪ. ನಿನ್ನ 10 ಲಕ್ಷ ರೂಪಾಯಿ ನಿನಗೆ ಮುಟ್ಟಿದೆ ಅಂತ ಈ ಪತ್ರಕ್ಕೆ ಸೈನ್ ಹಾಕಿ ಕೊಟ್ಬಿಟ್ಟು ಈ ದುಡ್ಡು ಎತ್ಕೊಂಡು ಹೋಗು. ಅಷ್ಟೇನಾ? ಕೊಡಿ.
ಇನ್ನೊಂದು ಸಲ ಏನಾದರೂ ಈ ಮನೆ ಕಡೆ ತಲೆ ಹಾಕಿದ್ರೆ ಒಂದು ಚಾಕುನ ನಿನ್ನ ಕೈಲಿ ಮುಡಿಸಿ ಅದ್ರ ಮೇಲೆ ಬಟ್ಟೆ ಒರೆಸಿ ಆ ಚಾಕು ತಗೊಂಡು ನಾನೇ ಇವ್ರಿಬ್ರನ್ನ ಕೊಲೆ ಮಾಡಿ ನೀನೇ ಕೊಂದಿದ್ದು ಅಂತ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ತಗೊಂಡು ನಮ್ ದುಡ್ಡು ನಮಗ್ ಬಂದ್ಮೇಲೆ ನಾವೇ ಯಾಕೆ ಇಲ್ಲಿರ್ಬೇಕು ದಂಡ ಪಿಂಡಗಳ ಬಂದ್ರು ಇಲ್ಲಿ ಹಂಗೆ ಹೋದೆ ಪಿಶಾಚಿ ಅಂದ್ರೆ ಬಂದೆ ಗವಾಕ್ಷಿಗೆ ಅಂತ ಮತ್ತೆ ಬಂದಿಲ್ಲ ಅಣ್ಣ. ನನ್ನ ಪಾಡು ನಾನು ರಸ್ತೆಲಿ ಹೋಗ್ತಿದ್ನ ಯಾರೋ ಇಬ್ರು ದಾಂಡಿಗ್ರು ಬಂದು ನನ್ನ ಚೆನ್ನಾಗಿ ತತ್ಕಿ ನೀವು ಕೊಟ್ಟಿದ್ದ 10 ಲಕ್ಷ ರೂಪಾಯಿನ ಕಿತ್ಕೊಂಡು ಹೋಗ್ಬಿಟ್ರು. ಸ್ವಲ್ಪ ನಿಮ್ಮ ಅಣ್ಣನ ಕರಿತೀಯಾ? ಅಣ್ಣಯ್ಯ ಅಣ್ಣಯ್ಯ ಏನಮ್ಮ ನೀನ್ ಯಾಕೋ ಮತ್ತೆ ವಾಪಸ್ ಬಂದೆ ಅಣ್ಣಯ್ಯ ಇವ್ರ ದಾರಿನಲ್ಲಿ ಹೋಗ್ತಿರ್ಬೇಕಾದ್ರೆ ಯಾರೋ ದಾಂಡಿಗಳು ಚೆನ್ನಾಗಿ ತರಕ್ಕೆ 10 ಲಕ್ಷ ರೂಪಾಯಿ ಕಿತ್ಕೊಂಡು ಹೋಗ್ಬಿಟ್ರಂತೆ. 10 ಲಕ್ಷ ರೂಪಾಯಿ ಉಳಿಸ್ಕೊಳ್ಳೋ ಯೋಗ್ಯತೆ ಇಲ್ಲ ಅಂದ್ರೆ ನಿಮ್ಮಂತವ್ರಲ್ಲ ನನ್ಗೆ ಯಾಕೋ ಮುಖ ತೋರಿಸ್ತಾರೆ ಕ್ಯಾಟ್ ಔಟ್ ಆಯ್ತು ಸರ್. ಅಲ್ಲ ಗುರುವೆ, ಮೊದಲನೇ ಸಲ ನಾನು 10 ಲಕ್ಷ ರೂಪಾಯಿ ಕಳ್ಕೊಂಡಾಗ ನೀನೇ ಕೊಟ್ಟೆ. ಈ ಸಲ ನೀವು ಕೊಡ್ಬಾರ್ದಾ? ಅಣ್ಣ ನಾನು ನಿನ್ಗೆ 10 ಲಕ್ಷ ರೂಪಾಯಿ ಕೊಟ್ಬಿಟ್ಟಿದ್ದೀನಿ. ನಾನು ನಿಂಗೆ 10 ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ ಅಂತ ಪತ್ರನೂ ಮಾಡಿಸಿದ್ದೀನಿ. ಅದಕ್ಕೆ ನೀನೇ ಸೈನ್ ಹಾಕಿದೀಯ, ಆ ಪತ್ರ ಇಲ್ಲೇ ಇದೆ. ಅಷ್ಟೇ ಅಲ್ಲ ರಾಜಾ, ಅಷ್ಟೆಲ್ಲ ವ್ಯವಹಾರ ನಡೀತಲ್ಲ ಅದನ್ನ ನಾನು CC ಕ್ಯಾಮ್ರಾ ಇಟ್ಬಿಟ್ಟು ಶೂಟ್ ಮಾಡಿದ್ದೀನಿ. ಈಗೇನು ತೆಪ್ಪಗಿಲ್ಲಿಂದ ಜಾಗ ಖಾಲಿ ಮಾಡ್ತೀಯೋ ಅಥವಾ ಪೊಲೀಸರನ್ನ TV10 ಅವ್ರನ್ನ ಕರೆಸಿ ನಿನ್ನ ಮಾನ ಮರದೆ ಅರಜ್ ಹಾಕ್ಬಿಡ್ಲ. ಕೊಡಲ್ಲ ಗುರುವೆ. ಫೋನ್ ಮಾಡ್ತೀನಿ ಜಾಜಿ ಜಂಬಲ್ದಿನಿ ಅವರೇ, ಈ ನಮ್ಮ ದಂಡ ಪಿಂಡ್ಗಳನ್ನ ನಾವು ನಂಬ್ಕೊಂಡಿರಕ್ಕೆ ಬರಲ್ಲ ಕಣ್ರಿ. ಯಾವತ್ತಾದ್ರೂ ಅವೆರಡು ದಂಡ ಪಿಂಡ್ಗಳು ಈ ವೈನ್ ಕೈಯಲ್ಲಿ ತಗೊಳಕೊಂಡ್ಬಿಟ್ರೆ ಸತ್ಯಾಂಶ ಏನು ಅಂತ ಬಾಯ್ ಬಿಟ್ಬಿಡ್ತಾರೆ. ಹಂಗಾಗಿ ಈ ವೈನ ಯಾವ ಥರ ಮಟ್ಟ ಹಾಕ್ಬೇಕು ಗೊತ್ತಾ? ಅನ್ಯಾಯವಾಗ 10 ಲಕ್ಷ ರೂಪಾಯಿನ ಯಾವೊಂದೋ ಬಾಯಿಗೆ ಹಾಕ್ಬಿಟ್ಟು ಬಂದ್ಬಿಟ್ಟಿದ್ಯಲ್ಲ ನೀನು. ಡಮ್ಮಿ ಪಿಸ್ತಲ್ ತೋರಿಸಿ ನನ್ನೇ ಮಾಡ್ಬಿಟ್ಟು ಡಮ್ಮಿ ಮಾಡ್ಬಿಟ್ರು ಕಣೋ. ಯಾವುದೋ ಫಾರಿನ್ ಮಿಕ್ಗಳು ಬರ್ತಾ ಇರೋ ಕಣೋ. ಬ್ರೀಫ್ ಕ್ಯಾಶ್ ನೋಡು, ಬೇಜಾನ್ ದುಡ್ಡಿರೋದೈತೆ. ಒಂದು ಕೆಲಸ ಮಾಡಿ ನೀನು ಸೈಡಲ್ಲಿ ಫಸ್ಟ್ ನಾನು ಕ್ಯಾಚ್ ಹಾಕೊಂತೀನಿ, ಆಮೇಲೆ ಬಂದು ನೀನು ಕ್ಯಾಚ್ ಹಾಕೋ. Oh my god, Bangalore weather is so hot and spicy, no? Yeah. Food is very spicy and weather also very, very spicy. Hello, Mr. Excuse me. Okay, ಈ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ದಯವಿಟ್ಟು ಹೇಳ್ತೀರಾ? ಬ್ರೀಫ್ ಕೇಸಲ್ಲಿ ಏನಿದೆ? Oh my god, ಬ್ರೀಫ್ ಕೇಸಲ್ಲಿ 10 lakh rupees ಇದೆ ಅಂತ ನಾನು ಯಾರಿಗೂ ಹೇಳಲ್ಲಪ್ಪ. 10 lakhs? ಯಾರಿಗೂ ಹೇಳ್ಬೇಡಿ, ಯಾರಿಗೂ ಹೇಳ್ಬೇಡಿ. 10 lakhs ತಗೊಂಡು ಎಲ್ಲಿಗೆ ಹೋಗ್ತಾ ಇದ್ದೀರಾ? ಬ್ಯಾಂಕಿಗೆ ಕಟ್ಟೋಣ ಅಂತ ಹೋಗ್ತಾ ಇದೀವಿ. ನೀವು ಬನ್ನಿ, ನಾವೇ ಕರ್ಕೊಂಡು ಹೋಗ್ತೀವಿ, ನೀವೇ ಕಟ್ಟು ಅಂತ. Really? ಸೇಠ 10 ಲಕ್ಷ ರೂಪಾಯಿ ಹೋಯ್ತು ಅಂತ ಬಲೆ ಬೇಜಾರಾಗ್ಬಿಟ್ಟಿದ್ ಕಣ. ಈಗ ನೋಡು 10 ಲಕ್ಷ ರೂಪಾಯಿ ಜೊತೆಗೆ ಇಬ್ಬರು ಚಂದುಳ್ಳಿ ಚೆಲ್ವೇರ್ ಸಿಕ್ಬಿಟ್ಟಿದಾರಲ್ಲ ಗುರು. ಇನ್ನು ಮುಂದೆ ಇವರಿಬ್ಬರನ್ನ ಮುಂದೆ ಬಿಟ್ಕೊಂಡು ನಮ್ ಕೆಲಸ ಸಾಧಿಸ್ಬೋದು. ಕರೆಕ್ಟ್ ಆಗಿ ಹೇಳಿದೆ. ಲವ್ಲಿ ಗರ್ಲ್ಸ್, ನಮ್ಗೆ ಬೇಜಾರಾಗ್ಬಿಟ್ಟಿದೆ. ವಿ ವಾಂಟ್ ಸಮ್ ಎಂಟರ್ಟೈನ್ಮೆಂಟ್. ಡ್ಯಾನ್ಸ್ ಆಡ್ತೀರಾ? ಹಲೋ ಎಕ್ಸ್ಕ್ಯೂಸ್ ಮೀ, ನಾವು ಡ್ಯಾನ್ಸ್ ಮಾಡೋ ಹುಡುಗಿರಲ್ಲ. ಡ್ಯಾನ್ಸ್ You are under arrest. ಹಂಗೆ ಪದೇ ಪದೇ ತಲೆ ತಿಂತು ಓಡೋಗ್ತಿದ್ರಲ್ಲ ಆ ಜೋಡಿ ಕಳ್ರೆ ಶಿಶ್ಪಾಲ್ ಸಾಹೇಬ್ರೆ, ಇನ್ಸ್ಪೆಕ್ಟರ್ ಶಿಶ್ಪಾಲ್ ಸಾಹೇಬ್ರೆ, ಅವ್ರಿಬ್ಬರನ್ನು ಹಿಡಿದು ಹಾಕ್ಬೇಕು ಅಂತಾನೆ ನಾನು ಇವರಿಬ್ಬರನ್ನು ಮುಂದೆ ಬಿಟ್ಟು ಇಷ್ಟೆಲ್ಲ ಪ್ಲಾನ್ ಮಾಡಿದೆ. ಹೆಂಗ್ ಮಾಡಿದೆ? ಚೆನ್ನಾಗಿ ಮಾಡಿದೆ. Don't worry, ಪಾಂಡ್ರಂಗ, ಸರ್ಕಾರಕ್ಕೆ ಶಿಫಾರಸ್ ಮಾಡಿ ನೀನು ಇನಾಮ್ ಕೊಡಿಸ್ತೀನಿ. ಸರ್, ಈ ಭಾಷೆ ನಮ್ಮ ಮನೆಗೆ ಹೇಳ್ಕೊಂಡ್ ಬಂದಿದ್ದು ನಾವು, ಇನ್ನಾಮ್ ನಮಗ್ ಸಿಗ್ಬೇಕು. ಓಕೆ, ನಿಮ್ಗೆ ಇನಾಮು, ಪಾಂಡ್ರಂಗ ಮುಲಾಮು. ಅಲ್ಲ, ಮುಲಾಮ್ ತಗೊಂಡು ನಾನು ಏನೋ ಮಾಡ್ಲಿ? ಎಡಗೈ ತಿಕ್ಕೋಪ, ಮುರಿದಾಗಿರೋ ಕೈ ಸರಿ ಹೋಗುತ್ತೆ.